Hello from another country. We have just reached Italy. Traveling to the land of pizza, pasta, and incredible history. After an amazing time in Greece, we are here to explore stunning cities, eat our hearts out, and soak in all the Italian vibes. Lot of fun moments coming your way. Let's go. ಇಟ್ಸ್ ರಿಯಲಿ ಸ್ಕೇರಿ ಹಿಯರ್. ಫಸ್ಟ್ ಆಫ್ ಆಲ್ ಪಿಕ್ ಪಾಕೆಟ್ಸ್ನ ತುಂಬ ಹುಷಾರಾಗಿರಬೇಕು. ರಾತ್ರಿ 11 ಗಂಟೆ ಬೇರೆ ಆಗಿದೆ. ಇಟಲಿನಲ್ಲಿ ನಮ್ಮ ಫಸ್ಟ್ ಸ್ಟಾಪ್ ಇರೋದು ರೋಮಲ್ಲಿ. ನೆನ್ನೆ ರಾತ್ರಿ ರೀಚ್ ಆಗೋದ್ರೊಳಗೆ ಆಲ್ಮೋಸ್ಟ್ 12 o'clock ಆಗಿತ್ತು. ಮಿಕುನೋಸಿಂದ ನಮ್ಮ Airbnb ರೀಚ್ ಆಗೋದ್ರೊಳಗೆ. ಸೊ ಇವತ್ತು ವಿ ಆರ್ ಗೋಯಿಂಗ್ ಟು ವ್ಯಾಟಿಕನ್ ಸಿಟಿ. ಕಮ್, ಲೆಟ್ಸ್ ಟೇಕ್ ಯು ಅಲಾಂಗ್. ಒಂದೇ ಒಂದು ಸ್ಟಾಪ್ ಇದೆ. ಇನ್ನೊಂದು ಕಂಟ್ರಿ ಒಳಗೆ ಎಂಟರ್ ಆಗ್ತಾ ಇದ್ದೀವಿ. ವಿಲ್ ಬಿ ನಾಟ್ 12th ಕಂಟ್ರಿ ಟುಗೆದರ್. ಇಂದಾನೆ ಸೇಂಟ್ ಪೀಟರ್ಸ್ ಬೆಸಿಲಿಕಾ ಕಾಣಿಸ್ತಾ ಇತ್ತು. ಇಲ್ಲಿಂದ ಅಬೌಟ್ 900 meters ಇದೆ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಸ್ಟಾಪ್ ರೀಚ್ ಆಗಿದ್ದೀವಿ, ನಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ವಿ ಫೈನಲಿ ರೀಚ್ಡ್ ಸೇಂಟ್ ಪೀಟರ್ಸ್ ಬೆಸಿಲಿಕಾ. ದ ಲಾರ್ಜೆಸ್ಟ್ ಚರ್ಚ್ ಇನ್ ದ ವರ್ಲ್ಡ್. ಆ್ಯಂಡ್ ಇವ್ರು ಕ್ರಿಶ್ಚಿಯನ್ಸ್ಗೆ ಇದು ಒಂದು ಪಿಲಿಗ್ರಿಮೇಜ್ ಪ್ಲೇಸ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಔಟ್ಲುಕ್ಕಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ. ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. 45 ನಿಮಿಷ ಆಯ್ತಲ್ಲ. ಇನ್ನ ಮೋಸ್ಟ್ಲಿ ಬಂದು ಅರ್ಧ ಗಂಟೆ ಆಗುತ್ತೆ ಒಳಗೆ ಹೋಗೋಕ್ಕೆ. ಅಲ್ಲಿವರೆಗೆ 1.5 ಗಂಟೆ ಆಗಬೇಕು.
ಒಳಗಡೆ ಹೋಗಿ ಬರೋದೇ ಎಷ್ಟು ದೊಡ್ಡ ಟಾಸ್ಕ್ ಆಗೋಯಿತು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ನೋಡಬೇಕಿತ್ತು ಅಂದರೆ ಸಿಸ್ಟೀನ್ ಚಾಪಲ್ ಅಂತ, ಅಲ್ಲಿ ಮೈಕೆಲ್ ಆನ್ಸ್ಲೋ ಅದೊಂದು ಪೇಂಟಿಂಗ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಹೋಗಿ ಬರೋದ್ರೊಳಗೆ ಅದು ಕ್ಲೋಸ್ ಆಗೋಗಿದೆ. ಸೊ ಐ ಥಿಂಕ್ ವಿಲ್ ಜಸ್ಟ್ ರೋಮ್ ಅರೌಂಡ್ ವ್ಯಾಟಿಕನ್ ಸಿಟಿ ಫಾರ್ ಅ ಬಿಟ್ ಆ್ಯಂಡ್ ದೆನ್ ಗೋ ಬ್ಯಾಕ್ ಟು ರೋಮ್. ರೋಮಿಗೆ ವಾಪಸ್ ಹೋಗೋಕ್ಕಿಂತ ಮುಂಚೆ ಇಲ್ಲೇ ವ್ಯಾಟಿಕನ್ ಸಿಟಿ ಸ್ವಲ್ಪ ಸುತ್ತಾಡ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ. ಇವಾಗ 48 hours ಎಂದು ನಾವೊಂದು ಪಾಸ್ ತೊಗೊಂಡ್ವಿ. ಇದು ಬಸ್ ಆ್ಯಂಡ್ ಟ್ರೈನ್ ಎರಡಕ್ಕೂ ಅಪ್ಲಿಕೇಬಲ್ ಇದೆ. ಆ್ಯಂಡ್ ವಿ ಪೇಡ್ €1250. ಐ ಥಿಂಕ್ ದಟ್ಸ್ ಗುಡ್, ಬಿಕಾಸ್ ನಾವು ಇಲ್ಲಿ ಓಡಾಡ್ತಿರೋದು ಬಸ್ಸಲ್ಲಿ ಟ್ರೈನಲ್ಲಿನೇ ಓಡಾಡ್ತಾ ಇದ್ದೀವಿ. ಆ್ಯಂಡ್ ನೀವು ಅಷ್ಟೇ ಹಿಂಗೆ ಬಂದಾಗ ಐ ಥಿಂಕ್ ಗೂಗಲಲ್ಲಿ ಅಥವಾ ಚಾಟ್ GPT-ನಲ್ಲಿ ಹಾಕಿದ್ರೂ ಅದು ಟ್ರೈನ್ ರೂಟ್ಸ್ ಎಲ್ಲ, ಬಸ್ ರೂಟ್ಸ್ ಎಲ್ಲ ಸಿಗುತ್ತೆ. ಸೊ ಐ ಥಿಂಕ್ ಇಟ್ಸ್ ಈಸಿ ಆ್ಯಂಡ್ ಇಟ್ಸ್ ವೆರಿ ವೆಲ್ ಕನೆಕ್ಟೆಡ್ ಬೈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಸೊ ಐ ಥಿಂಕ್ ಯು ಶುಡ್ ಮೇಕ್ ಯೂಸ್ ಆಫ್ ಇಟ್. ಸೊ ಇಲ್ಲಿಂದ ಟ್ರೇವಿ ಫೌಂಟೇನ್ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅನದರ್ 20 minutes ಆಗುತ್ತೆ. ಡೆಲ್ಲಿನಲ್ಲಿ ಎಲ್ಲಾದರೂ ಹೋಗಬೇಕು ಅಂತಂದ್ರೂ ಟ್ರೈನ್ ಅಥವಾ ಬಸ್ಸಲ್ಲಿ ಟಿಕೆಟ್ ತೊಗೊಳ್ಳೋದಷ್ಟೇ ಎಲ್ಲ ಇಂಪಾರ್ಟೆಂಟ್. ಇಲ್ಲಿ ವ್ಯಾಲಿಡೇಷನ್ ಕಾಣಿಸ್ತಾ ಇದೆಯಲ್ಲ, ವ್ಯಾಲಿಡೇಷನ್ ಮಾಡಲೇಬೇಕು. ಬಟ್ ಇಫ್ ಯು ಡೋಂಟ್ ವ್ಯಾಲಿಡೇಟ್ ದಿಸ್ ಟಿಕೆಟ್, ಇಟ್ಸ್ ನಾಟ್ ವ್ಯಾಲಿಡ್. ಲೆಮನ್ ಸಾರ್ಬೆ, ಲೆಮನ್ ತುಂಬ ಚೆನ್ನಾಗಿದೆ. Yeah, no, they've mixed both sweet and lemon sorbet. It's a combination. It's nice. ಥರ್ಟಿ ಆಗಿದೆ ಆ್ಯಂಡ್ ಇನ್ನೂ ಸನ್ಸೆಟೇ ಆಗಿಲ್ಲ. ರೋಡ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಜಸ್ಟ್ ನಾವು ಟ್ರೇವಿ ಫೌಂಟೇನಿಗೆ ಹೋಗ್ಬಿಟ್ಟು ಇಲ್ಲಿ ಬಂದ್ವಿ. ಆ್ಯಕ್ಚುಲಿ ಟ್ರೇವಿ ಫೌಂಟೇನ್ ಹೋಗ್ಬೇಕಂತಿದ್ದು ನಾಳೆ ಪ್ಲ್ಯಾನಲ್ಲಿತ್ತು. ಅದಕ್ಕೋಸ್ಕರ ಬೆಳಗ್ಗೆ ತುಂಬ ಬೇಗನೆ ಎದ್ದು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಆನ್ ದ ವೇ ಹೋಗುವಾಗ ಸಿಕ್ಕೇ ಬಿಡ್ತು. ಆ್ಯಂಡ್ ವೈ ನಾಟ್ ಚೆಕ್ ಇಟ್ ಔಟ್ ರೈಟ್ ನಾವು. ಆ್ಯಂಡ್ ಅಲ್ಲಿ ಹೋದ್ವಿ. ಇಟ್ ವಾಸ್ ರಿಯಲಿ ಕ್ರೌಡೆಡ್. ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ಎನಿ ಪ್ಲೇಸ್ ಸಾಯಂಕಾಲ ಹೆಂಗಿರುತ್ತೆ, ಬೆಳಗ್ಗೆ ಹೆಂಗಿರುತ್ತೆ ಅಂತ. ಅಲ್ಲಿಂದ ಕಾಫಿಗೆ ಅಂತ ಬಂದಿದ್ದೀವಿ. ಐ ಥಿಂಕ್ ದೇರ್ ಇಸ್ ಸಮ್ ಕೈಂಡ್ ಆಫ್ ಕಾನ್ಸರ್ಟ್ ಸಮಥಿಂಗ್ ಗೋಯಿಂಗ್ ಆನ್. ಜನ ಎಲ್ಲ ಕ್ಯೂ ಮಾಡಿದ್ದಾರೆ, ನೋಡಬೇಕು ಏನಾಗ್ತಾ ಇದೆ. ಇವಾಗ ನಾವು ಒಂದು ಚರ್ಚ್ಗೆ ಹೋಗ್ತಾ ಇದ್ದೀವಿ. ಅದ್ರ ಹೆಸರು ಖಿಯಾಸ ಡಿ ಸಾಂಟ್ ಇಗ್ನಾಜಿಯಾ ಡಿ ಲೋಯೋಲಾ ಅಂತ. ಐ ಹೋಪ್ ಐ ಗಾಟ್ ಇಟ್ ರೈಟ್. ಇಲ್ಲಿ
ಸೀಲಿಂಗಲ್ಲಿ ಒಂದು ತುಂಬ ಚೆನ್ನಾಗಿರೋ ಪೇಂಟಿಂಗ್ ಇದೆ, ಅದನ್ನ ಮಿರರಿಂದ ನೋಡಬೇಕಾಗತ್ತೆ. ಇಟ್ಸ್ ವೆರಿ ಫೇಮಸ್. ಒಳಗಡೆ ಹೋಗಿ ನೋಡೋಣ. ಆ್ಯಂಡ್ ಆನ್ ಟು ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್, ಇವಾಗ ಹೋಗ್ತಾ ಇರೋದು ಒನ್ ಆಫ್ ದ 7 ವಂಡರ್ಸ್ ಆಫ್ ದ ವರ್ಲ್ಡ್ ಕೊಲೋಸಿಯಮ್ಗೆ. ನಾವು ಆಲ್ರೆಡಿ ಟಿಕೆಟ್ಸ್ ಬೈ ಮಾಡಿದ್ದೀವಿ, ಹೋಸ್ಟ್ ಟಿಕೆಟ್ಸ್ ಬೈ ಮಾಡಿದ್ದೀವಿ. ಹೋಸ್ಟ್ ಟಿಕೆಟ್ಸ್ ಅಂತಂದರೆ ಯಾರಾದರೂ ಒಬ್ರು ಬಂದು ನಮ್ಮನ್ನು ಒಳಗಡೆ ಕಳಿಸ್ಕೊಡ್ತಾರೆ. ಆಫ್ಕೋರ್ಸ್ ಇಟ್ ಕಾಸ್ಟ್ ಎಕ್ಸ್ಟ್ರಾ. ಕೊಲೋಸಿಯಂ ಮುಗಿಸ್ಕೊಂಡು ಇವಾಗ ಅದರ ಎದುರುಗಡೆನೇ ಇರೋ ಪ್ಯಾಲೆಟಿನೋ ಹಿಲ್ ಹತ್ರ ಬಂದಿದ್ದೀವಿ. ನಿಮ್ಗೇನಾದರೂ ಕೊಲೋಸಿಯಮ್ದು ಫುಲ್ ಎಂಟೈರ್ ಪಿಕ್ಚರ್ ಬೇಕಿತ್ತು ಅಂತಂದರೆ ಯು ಹ್ಯಾವ್ ಟು ಕಮ್ ಹಿಯರ್. ಇದು ರೈಟ್ ಆಪೋಸಿಟ್ ಟು ದ್ಯಾಟ್ ಪ್ಯಾಲೆಟಿನೋ ಹಿಲ್ ಅಂತ. ಇಲ್ಲಿಂದ ದಿಸ್ ಇಸ್ ದ ವ್ಯೂ ಯು ಕ್ಯಾನ್ ಗೆಟ್. ವೆಜ್ಜಿ ಐಸ್ ಕ್ರೀಮ್ ಅಂತೂ ಟ್ರೈ ಮಾಡಲೇಬೇಕು. ಇಟ್ಸ್ ವೆರಿ ನೈಸ್. ಐ ಟ್ರೈ ಕ್ಯಾಪುಚಿನೋ ಆ್ಯಂಡ್ ಫ್ರೆಶ್ ಮಿಲ್ಕ್ ವಿತ್ ಚಾಕೋ ಚಿಪ್ಸ್. ತುಂಬ ಪ್ಲಾಂಟ್ ಬೇಸ್ಡ್ ವೀಗನ್ ಆಪ್ಷನ್ಸ್ ಕೂಡ ಇದೆ. ಇಟ್ಸ್ ರಿಯಲಿ ನೈಸ್. So that wraps up our 2 incredible days in Rome. From walking through ancient history to trying out the best food, the city has been nothing short of magical. Next, we are off to a city of Renaissance art, pictures, streets, and the most iconic dome skyline. Make sure you subscribe to the channel and I'll see you from there.